ಸರ್ 2016ರಲ್ಲಿ ಸರ್ವೆ ಆಗಿದೆ, 19ರಲ್ಲಿ ಕ್ರಿಯಾ ಯೋಜನೆಯೂ ಆಗಿದೆ. ಪೆಂಡಿಂಗ್ ಯಾಕಾಯಿತು ಗೊತ್ತಾಗಲಿಲ್ಲ. ಅದಕ್ಕಾಗಿ ಒಂದು ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಅಂತ ಹೇಳಿ ನೇತೃತ್ವದಲ್ಲಿ ಏನು ಹೋರಾಟ ನಡೀತಾ ಇದೆ. ಲೋಕಾಪುರದಿಂದ ಸೌದ ಧಾರವಾಡ ಆಯಾ ಸವದತ್ತಿ ಈಗಾಗಲೇ ಹೇಳಿದಾಗ 16ರಲ್ಲಿ ವರದಿ ಆಗಿದೆ, 19ರಲ್ಲಿ ಕೂಡ ಅಂತಿಮ ಸರ್ವೆ ಮಾಡಿದ್ದಾರೆ. ಆದರೆ ರೈಲ್ವೆ ಇದು ಜಾಯಿಂಟ್ ಆಗಿದೆ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ 50-50 ಮಾಡೆಲ್ನಲ್ಲಿ ಇದೆ. ಭಾಳಷ್ಟು ಸರ್ವೆಗಳು ಇರ್ಬೋದು, ಆದರೆ ನಮ್ಮ ರಾಜ್ಯ ಸರ್ಕಾರ ಪ್ರಿಯಾರಿಟಿ ಕೊಡಬೇಕು. ಯಾವ್ದು ಬಸ್ ಹೋಗ್ಬೇಕು ಅಷ್ಟು ಲೋಕಾಪುರ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನಲ್ಲಿ ಸುಮಾರು 20 ವರ್ಷಗಳಿಂದ ರಾಮದುರ್ಗದ ಜನತೆ ಲೋಕಾಪುರದಿಂದ ರಾಮದುರ್ಗ್, ಸಿರ್ಸಂಗಿ ಕಾಳಮ್ಮ ದೇವಿ, ಸವದತ್ತಿ ಯಲ್ಲಮ್ಮ ಮಾರ್ಗವಾಗಿ ಧಾರವಾಡಕ್ಕೆ ರೈಲು ಮಾರ್ಗ ಆಗಬೇಕೆಂದು ಒತ್ತಾಯಿಸಿ ನಿರಂತರವಾಗಿ ಹೋರಾಟ ಮಾಡುತ್ತಾ ಬಂದಿದ್ದಾರೆ. ಈ ಹೋರಾಟದ ಭಾಗವಾಗಿ ರೈಲ್ವೆ ಇಲಾಖೆಯಿಂದ 2016-17ರಿಂದ ಸರ್ವೆ ಕಾರ್ಯ ನಡೆದು 2019ರಲ್ಲಿ 1667 ಕೋಟಿ ರೂಪಾಯಿ ಕ್ರಿಯಾ ಯೋಜನೆಯೂ ಆಗಿ ಕೆಲಸ ಪ್ರಾರಂಭವಾಗದೆ ಉಳಿದಿದೆ. ಆದರೆ ಈವರೆಗೂ ಕೆಲಸ ಏಕೆ ಪ್ರಾರಂಭವಾಗಲಿಲ್ಲ ಎಂಬುದು ನಿಗೂಢವಾಗಿದೆ. ಆದ್ದರಿಂದ ಕೂಡಲೇ ಲೋಕಾಪುರದಿಂದ ಧಾರವಾಡವರೆಗೆ ರಾಮದುರ್ಗ್ ಸವದತ್ತಿ ರೈಲ್ವೆ ಮಾರ್ಗ ನಿರ್ಮಾಣದ ಕಾಮಗಾರಿ ಪ್ರಾರಂಭಿಸಿ 16 ಜಿಲ್ಲೆಗಳ ಕಾರ್ಮಿಕರು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯಿಸಿ ಇದೇ ನವೆಂಬರ್ 19ರಂದು ರಾಮದುರ್ಗ್ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಮುಖಂಡರು ಮತ್ತು ಸದಸ್ಯರೆಲ್ಲರೂ ಸೇರಿಕೊಂಡು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮತ್ತು ಲೋಕೋಪಯೋಗಿ ಇಲಾಖೆ ಸಚಿವರು ಆಗಿರುವ ಸತೀಶ್ ಜಾರಕಿಹೊಳಿ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಇನ್ನು ಮನವಿ ಸ್ವೀಕರಿಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸತೀಶ್ ಜಾರಕಿಹೊಳಿ ಅವರು, ಲೋಕಾಪುರದಿಂದ ರಾಮದುರ್ಗ್ ಸವದತ್ತಿ ಮಾರ್ಗವಾಗಿ ಧಾರವಾಡವರೆಗೆ ರೈಲ್ವೆ ಮಾರ್ಗ ನಿರ್ಮಾಣ ಕಾಮಗಾರಿ ಪ್ರಾರಂಭ ಮಾಡಲು ರಾಜ್ಯ ಸರ್ಕಾರದಿಂದ ಭೂಮಿ ಕೊಡುವ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆಯುತ್ತೇನೆ ಎಂದರು. ಇನ್ನು ಇದೇ ವೇಳೆ ರಾಜ್ಯ ರೈಲ್ವೆ ಅಭಿವೃದ್ಧಿ ಸಮಿತಿಯ ರಾಜ್ಯಾಧ್ಯಕ್ಷ ಕುತುಬುದ್ದೀನ್ ಖಾಜಿ, ರಾಮದುರ್ಗ್ ತಾಲೂಕಾ ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಮುಖಂಡರಾದ ಜಿಎಂ ಜೈನೇಖಾನ್, ಮೊಹಮ್ಮದ್ ಶಫಿ ಬೆಣ್ಣಿ, ಚಂದ್ರು ಮಾಳಲ್ಕರ್, ಎಂಕೆ ಯಾದವಾಡ್, ಸುಭಾಷ್ ಘೋಡ್ಕೆ, ಅಭಿಜಿತ್ ಮುನ್ನವಳ್ಳಿ, ದಾದಾಪೀರ್ ಕೆರೂರ್, ಸಂಜಯ್ ಕಪಾಲಿ, ಮಾನವ ಬಂಧುತ್ವ ವೇದಿಕೆ ತಾಲೂಕು ಅಧ್ಯಕ್ಷ ಭೀಮ್ಸಿ ಕನಕಣ್ಣವರ್ ಸೇರಿ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಅಫ್ತಾಬ್ ಸರ್ಮುಲ್ಲಾ, ಭೀಮವಾದ ನ್ಯೂಸ್, ರಾಮದುರ್ಗ.